ಬಿಎಂಟಿಸಿ ಮೆಟ್ರೋ ಫೀಡರ್ ಬಸ್ಸುಗಳ ಸೇವೆಗೆ ಚಾಲನೆ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಬಿಎಂಟಿಸಿ ಬಸ್ಸುಗಳ ಫೀಡರ್ ಸೇವೆಗೆ ರಾಮಲಿಂಗಾರೆಡ್ಡಿ ಚಾಲನೆ ಕೊಟ್ಟಿದ್ದಾರೆ. ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಹಳದಿ ಮಾರ್ಗದ ಮೆಟ್ರೋ ಸ್ಟೇಷನ್ಗಳಿಗೆ ಫೀಡರ್ ಸೇವೆ ಆರಂಭವನ್ನ ಮಾಡಿದ್ದಾರೆ. ಹೊಸ ರೋಡ್, ಬೆರಟಿನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಕೋನಪ್ಪನ ಅಗ್ರಹಾರ, ಹೆಬ್ಬಗೋಡಿ ಹಾಗೂ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ಗಳಿಗೆ ಬಿಎಂಟಿಸಿ ಕಡೆಯಿಂದ ಹೊಸ ಸೇವೆಗಳ ಬಸ್ಸುಗಳು ಲಭ್ಯವಾಗಲಿದೆ. 4 ಮಾರ್ಗಗಳಲ್ಲಿ 12 ಬಸ್ಸುಗಳಿಂದ 96 ಟ್ರಿಪ್ ಸಂಚಾರ ಆಗಲಿದೆ. ಮೆಟ್ರೋ ಪ್ರಯಾಣಿಕರ ಅನುಕೂಲಕ್ಕೆ ಪೂರಕವಾಗಿ ಈ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಿಎಂಟಿಸಿ ಫೀಡರ್ ಬಸ್ಸುಗಳ ಸಂಚಾರಕ್ಕೆ ಇವತ್ತಿನಿಂದಲೇ ಚಾಲನೆ ಸಿಕ್ಕಿದೆ. ಚಾಲನೆ ಬಳಿಕ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ. ಮೊನ್ನೆ ಮೆಟ್ರೋ ಪ್ರಾರಂಭ ಆಯಿತು. ಮೆಟ್ರೋ ಪ್ರಾರಂಭ ಆದಮೇಲೆ ಮೆಟ್ರೋ ಸುತ್ತಮುತ್ತಲು ಇರ್ತಕ್ಕಂಥ ಅದು 3-4 ಕಿಲೋಮೀಟ್ರಿಗಿಂತಲೂ ಹೆಚ್ಚು ವ್ಯಾಪ್ತಿ ಇರ್ತಕ್ಕಂಥ ಪ್ರದೇಶಗಳಿಗೆಲ್ಲ ನಾವು ಫೀಡರ್ ಕೊಡಬೇಕಾಗುತ್ತೆ. ಫೀಡರ್ ಕೊಡದೇ ಇದ್ದರೆ ಏನಾಗುತ್ತೆ, ಅವರ ಸ್ವಂತ ವಾಹನದಲ್ಲಿ ಬರಬೇಕಾಗತ್ತೆ, ಅಥವಾ ಆಟೋ, ಟ್ಯಾಕ್ಸಿ ಏನಾದರೂ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ವರೆಗೂ ಬರಬೇಕಾಗತ್ತೆ. ಅದಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲೆಲ್ಲ ಕೂಡ ಫೀಡರು ನಾವು ಹಾಕಿದ್ದೀವಿ. KR ಪುರಮಿಂದ ಹಿಡಿದು BTMಯಿಂದ ಹಿಡಿದು ವಿಜಯನಗರ ಎಲ್ಲ ಕಡೆ ಕೂಡ ಫೀಡರು ಹಾಕಿದ್ದೀವಿ. ಅದೇ ರೀತಿ ಸುಮಾರು 1,20,000ಕ್ಕಿಂತಲೂ ಹೆಚ್ಚು ಜನ ನಮ್ಮ ಫೀಡರ್ ಬಸ್ಗಳಲ್ಲೇ ಮೆಟ್ರೋಗೆ ಹೋಗ್ತಾ ಇದ್ದಾರೆ. ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲ ಪ್ರದೇಶಕ್ಕೆ ಸುಮಾರು 100 ಮಾರ್ಗಗಳು, 919 ಅನುಸೂಚಿಗಳಿಂದ 3,000 ಟ್ರಿಪ್ಸು ಈಗ ಆಗ್ತಾಯಿದೆ. ಅಂದರೆ ಮೆಟ್ರೋಗಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲೂ ಇರ್ತಕ್ಕಂಥ ಸುಮಾರು ಇಲ್ಲೇ 2 ಲಕ್ಷ ಜನ ಎಂಪ್ಲಾಯೀಸ್ ಇದ್ದಾರೆ. ಮತ್ತು ಸುತ್ತಮುತ್ತಲು ಎಲ್ಲ ಡೆವಲಪ್ ಆಗಿಬಿಟ್ಟಿದೆಯಲ್ಲ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇದನ್ನು ಮಾಡಿದ್ದೀವಿ. ಮತ್ತು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ವಿಪ್ರೋ ಗೇಟ್ನಿಂದ ನಗರದ ಪ್ರಮುಖ ಸ್ಥಳಗಳಿಗೆ 14 ಮಾರ್ಗಗಳಲ್ಲಿ 80 ಅನುಸೂಚಿಗಳಿಂದ 700 ಸುತ್ತುವಳಿ, ಈಗಾಗಲೇ 592 ಟ್ರಿಪ್ಸು ಆಗ್ತಾಯಿದೆ. ಮತ್ತು ಇವತ್ತು ಹಳದಿ ಮಾರ್ಗ ಆಯ್ತಲ್ಲ, ಹಳದಿ ಮಾರ್ಗಕ್ಕೆ ಒಟ್ಟು ಇವತ್ತು 12 ಬಸ್ ಹಾಕಿದ್ದಾರೆ. 4 ರೂಟ್ಸು, 4 ರೂಟಲ್ಲಿ 96 ಟ್ರಿಪ್ಸ್ ಇರುತ್ತೆ. ಮತ್ತು ಈಗ ಒಟ್ಟು 13 ಸ್ಟೇಷನ್ಸ್ ಇದೆ ಹಳದಿ ಮಾರ್ಗದಲ್ಲೇ. ಎಷ್ಟು? 18 ಸ್ಟೇಷನ್ಸ್ ಇದೆ. ಅದರಲ್ಲಿ 3 ಸ್ಟೇಷನ್ಗೆ ಈಗ ನಾವು ಲಿಂಕ್ ಮಾಡಿದ್ದೀವಿ.